ನಮಸ್ಕಾರ ವೀಕ್ಷಕರೇ, ನಿತ್ಯ ಅನುಷ್ಠಾನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಆಚಾರ, ವಿಚಾರ, ಆರೋಗ್ಯ ಪ್ರತಿಯೊಬ್ಬರ ಜೀವನದಲ್ಲಿ ಎಷ್ಟು ಮುಖ್ಯವಾಗಿರುತ್ತೆ ಅಂತ ಗುರೂಜಿಯವರು ಪ್ರತಿದಿನ ತಿಳಿಸ್ಕೊಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೇತು ದೋಷ ಅಂದ್ರೆ ಏನು, ಒಂದು ವೇಳೆ ಜಾತಕದಲ್ಲಿ ಕೇತು ದೋಷ ಇದ್ರೆ ಯಾವೆಲ್ಲ ರೀತಿ ಸಮಸ್ಯೆಗಳು ಉಂಟಾಗುತ್ತೆ, ಇದಕ್ಕೆ ಯಾವ ರೀತಿಯಾದಂತಹ ಪರಿಹಾರವನ್ನ ಕಂಡುಕೊಳ್ಬೇಕು, ಜೊತೆಗೆ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಯಾವ ರಾಶಿಯವರು ಎಷ್ಟು ಎಚ್ಚರಿಕೆಯನ್ನು ವಹಿಸಬೇಕು, ಯಾವ ರಾಶಿಯವರಿಗೆ ಒಳಿತಾಗುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲು ನಮ್ಮ ಜೊತೆಗಿದ್ದಾರೆ ಯೋಗ ಗುರು, ಖ್ಯಾತ ಜ್ಯೋತಿಷಿ, ವೇದಶಾಸ್ತ್ರ ಪಾರಂಗತ ಹಂಸಶ್ರೀ ಸವಿತ್ರು ಶರ್ಮಾ ಗುರುಜಿ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅನಸೂಯಾತ್ರಿ ಸಂಭೂತೋ ಶ್ರೀ ದತ್ತಾತ್ರೇಯೋ ದಿಗಂಬರಃ ಸ್ಮೃತರ್ಗಾಮಿ ಸ್ವಭಕ್ತಾನಾಂ ಉದ್ಧರ್ತಾ ಭವಸಂಕಟಾತ್. ಶ್ರೀಮದ್ ಜಗದ್ಗುರು ಶ್ರೀ 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 ಸಚ್ಚಿದಾನಂದ ಬಾಲಕೇಶ್ವರ ಭಾರತೀ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ವೀಕ್ಷಕರೆಲ್ಲರಿಗೂ ಶುಭೋದಯ, ಎಲ್ಲರಿಗೂ ಸನ್ಮಂಗಳವಾಗಲಿ. ಎಸ್ ಗುರುಗಳೇ, ಈಗಾಗಲೇ ಪ್ರತಿಯೊಬ್ಬರ ಜಾತಕದಲ್ಲಿ ಬರುವಂತಹ ದೋಷಗಳ ಬಗ್ಗೆ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ಟಿದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೇತು ದೋಷ ಅಂದ್ರೆ ಏನು, ಒಂದು ವೇಳೆ ಜಾತಕದಲ್ಲಿ ಕೇತು ದೋಷ ಇದ್ರೆ ಯಾವೆಲ್ಲ ರೀತಿ ಸಮಸ್ಯೆಗಳು ಆಗುತ್ತೆ ಜೀವನದಲ್ಲಿ ಅನ್ನೋದನ್ನ ತಿಳಿಸ್ಕೊಡಿ ಗುರುಗಳೇ. ಕೇತು ಅಂತಕ್ಕಂಥದ್ದು ನವಗ್ರಹಗಳಲ್ಲಿ ಕೊನೆಯವನು. ಕೇತು ಜಾತಕದಲ್ಲಿ ಕೆಟ್ಟರೆ ಏನಾಗುತ್ತೆ ಅಂತ ನಾವು ನೋಡಿದಾಗ, ಮೊಟ್ಟ ಮೊದಲನೇದಾಗಿ ಕೇತು ಜಾತಕದಲ್ಲಿ ಕೆಟ್ಟಾಗ ಬಹಳ ಕೆಟ್ಟ ಪ್ರವೃತ್ತಿ ಉಂಟಾಗುತ್ತೆ ಮನುಷ್ಯನಿಗೆ. ಕೆಟ್ಟ ಜನರ ಸಂಸರ್ಗ, ಕೆಟ್ಟ ಜನರೊಂದಿಗೆ ಸಂಸರ್ಗ ಮಾಡೋದಲ್ಲದೆ ಅವರು ಮಾಡ್ತಕ್ಕಂತಹ ಎಲ್ಲ ಕೆಟ್ಟ ಕೆಲಸವನ್ನು ತಾನೂ ಕೂಡ ಅಳವಡಿಸಿಕೊಂಡು ಇದೇ ಪರಮಾರ್ಥ, ಇದೇ ಬಹಳ ದೊಡ್ಡದು ಅಂಥೇಳಿ ಆ ಕೆಲಸ ಕಾರ್ಯವನ್ನು ಮಾಡ್ತಕ್ಕಂಥದ್ದು. ಕಳ್ಳತನ ಮಾಡ್ತಕ್ಕಂಥದ್ದು, ಚೋರವೃತ್ತಿ, ಅದು ಯಾವುದೇ ಥರ ಚೋರವೃತ್ತಿ ಆಗಿರಬಹುದು. ಅದು ಬರೀ ಸಾಮಗ್ರಿ ಚೋರವೃತ್ತಿ ಅಂತಲ್ಲ, ಅದು ಸಾಹಿತ್ಯದ ಚೋರವೃತ್ತಿ ಆಗಿರ್ಬೋದು, ಅಥವಾ ಯಾವುದಾದರೂ ಒಂದು ವಿಚಾರದ ಒಂದು ಚೋರವೃತ್ತಿ ಆಗಿರಬಹುದು. ಈ ಥರದ ಒಂದು ಕೆಲಸ ಕಾರ್ಯವನ್ನು ಮಾಡ್ತಕ್ಕಂಥವರು. ಮತ್ತು ಸಂಶೋಧನೆಯನ್ನು ಮಾಡಿ ಅದನ್ನು ಸಮಾಜದ ಕೆಡಕಿಗಾಗಿ ಬಳಸ್ತಕ್ಕಂಥದ್ದು. ಕೇತು ಕೆಟ್ಟರೆ ಜಾತಕದಲ್ಲಿ ಅದನ್ನು ಸಂಶೋಧನೆ ಮಾಡ್ತಾರೆ. ಈಗ ಬಾಂಬ್ ಕಂಡುಹಿಡಿದ ಹಾಗೆ, ಬಾಂಬ್ ಕಂಡುಹಿಡಿದಿದ್ದು ಏನಕ್ಕೆ ಅಂತಂದರೆ ಅದನ್ನು ಜನರ ಮೇಲೆ ಹಾಕಿ ಸಾಯಿಸೋದಕ್ಕೆ. ಇದು ಕೇತು ಕಾರಣ. ಮೂಲಭೂತವಾಗಿ ಸ್ಫೋಟಕಗಳಿಗೆ ಕೇತು ಕಾರಣ. ಈ ರೀತಿಯಾಗಿರ್ತಕ್ಕಂತಹ ಬಹಳ ಕೀಳು ಮಟ್ಟದ ಸಮಾಜ ಘಾತಕವಾಗಿರ್ತಕ್ಕಂತಹ ಯಾವುದೇ ವೃತ್ತಿ ಮತ್ತು ಪ್ರವೃತ್ತಿ ಈ ಕೇತು ದುಷ್ಟಫಲದಾದಾಗ ಅದು ಮನುಷ್ಯನಿಗೆ ಉಂಟಾಗುತ್ತೆ. ಇನ್ನು ಕೇತು ಇನ್ನೊಂದು ಫಲವನ್ನು ಕೊಡ್ತಾನೆ ಕೆಟ್ಟಾಗ ಜಾತಕದಲ್ಲಿ. ಅದೇನು ಅಂತಂದರೆ ಅಭಾವ ವೈರಾಗ್ಯ. ಅಭಾವ ವೈರಾಗ್ಯ ಅಂದ್ರೇನು? ವೈರಾಗ್ಯಗಳಲ್ಲಿ ಶುದ್ಧ ವೈರಾಗ್ಯ ಬೇರೆ. ಎಲ್ಲ ಇದ್ದು ಸಂತೃಪ್ತಿಯಿಂದ ಇದ್ದಾಗ್ಯೂ ಕೂಡ ಇದರಲ್ಲಿ ಏನೂ ಇಲ್ಲ, ನಾನು ನನ್ನವನ್ನು ದೇವರನ್ನು ನನ್ನ ಆತ್ಮದರ್ಶನವನ್ನು ನಾನು ಮಾಡ್ತೇನೆ ಅಂತ ಹೊರಡತಕ್ಕಂಥದ್ದು ಬೇರೆ. ಆದರೆ ಅಭಾವ ವೈರಾಗ್ಯ ಅಂದ್ರೇನು? ಯಾವುದೋ ವಸ್ತು ನಮಗೆ ಸಿಗಲ್ಲ, ಮದುವೆ ಆಗೋದಕ್ಕೆ ಹೆಣ್ಣು ಸಿಗಲ್ಲ, ಅದಕ್ಕೆ ಅವನಿಗೆ ಸನ್ಯಾಸಿ ಆಗ್ಬಿಡೋದು, ಇದಕ್ಕೆ ಅಭಾವ ವೈರಾಗ್ಯ ಅಂತ ಹೆಸರು. ಎರಡನೇದು ಪ್ರಸೂತಿಕ ವೈರಾಗ್ಯ. ಮೂರನೇದು ಸ್ಮಶಾನ ವೈರಾಗ್ಯ. ಯಾರಾದರೂ ತೀರಿಕೊಂಡಾಗ ನಮ್ಮ ಹತ್ತಿರದವರು ಒಂದು 2 ದಿನ ವೈರಾಗ್ಯ ಇರುತ್ತೆ. 3ನೇ ದಿನಕ್ಕೆ ವಡೆ ಪಾಯಸದ ಜೊತೆ ತಿಂತ ಅದು ಹೊರಟೋಗುತ್ತೆ. ಇವೆಲ್ಲವೂ ಕೂಡ ಅಭಾವ ವೈರಾಗ್ಯ ಕಾರಕನಾಗಿರ್ತಕ್ಕಂಥವನು ಕೇತು. ಅಂದರೆ ಏನಾಗುತ್ತೆ, ಜವಾಬ್ದಾರಿಯನ್ನು ನಿಭಾಯಿಸುವುದಕ್ಕೆ ಸಾಧ್ಯವಿಲ್ಲದೆ ಕೈಗೆಟಕದೇ ಇರತಕ್ಕಂತಹ ದ್ರಾಕ್ಷಿ ಹುಳಿ ಅಂತ ಹೇಳಿ ಅಲ್ಲಿಂದ ಚೆನ್ನಾಗಿಲ್ಲ ಅಂಥೇಳಿ ದೂರಿ ಹೋಗ್ತಕ್ಕಂತಹ ಪ್ರವೃತ್ತಿ ಯಾರಲ್ಲಿದೆಯಲ್ಲ, ಅದಕ್ಕೆ ಕಾರಣ ಅವರ ಜಾತಕದಲ್ಲಿ ಕೇತು ಕೆಟ್ಟಿರ್ತಕ್ಕಂಥದ್ದು. ಮತ್ತು ಕೇತು ಗ್ರಹ ಕೆಟ್ಟರೆ ಏನಾಗುತ್ತೆ ಜಾತಕದಲ್ಲಿ ಅಂತಂದರೆ, ಬೆನ್ನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ತೊಂದರೆಗಳು ಬರುತ್ತೆ. ಬೆನ್ನು ನೋವು ಎಲ್ಲ ಸ್ಲಿಪ್ ಡಿಸ್ಕ್ ಹೇಳ್ತಿದ್ದೀರಲ್ಲ, ಅದಕ್ಕೆ ಮೂಲಭೂತವಾಗಿ ಕಾರಣೀಭೂತವಾಗಿರ್ತಕ್ಕಂಥ ಗ್ರಹ ಕೇತು. ಯಾರು ನೋಡಿದ್ರೂ ಸ್ಲಿಪ್ ಡಿಸ್ಕು. ಆ ಥರದ ಒಂದು ದೋಷವೂ ಕೂಡ ಕೇತು ಉಂಟು ಮಾಡ್ತಾನೆ. ಇನ್ನೂ ಮುಂದುವರೆದು ಕೇತು ಇನ್ನೇನು ಕೆಟ್ಟ ಫಲವನ್ನು ಕೊಡ್ತಾನೆ ಅಂತ ನೋಡಲಾಗಿ, ಕೇತುವು ತಮ್ಮ ಕುಲದ, ತಮ್ಮ ಧರ್ಮದ, ತಮ್ಮ ರಾಜ್ಯದ, ತಮ್ಮ ರಾಷ್ಟ್ರದ ಮತ್ತು ಮಾನವೀಯತೆಯ ಇಷ್ಟೂ ಮರ್ಯಾದೆಯನ್ನು ಕೆಡಿಸುವುದಕ್ಕೆ ಕಾರಣೀಭೂತನಾಗ್ತಾನೆ. ಹೇಳ್ತಾರಲ್ಲ, ಮನೇಲಿ ಮಾರಿ ನಮಗೆ ಹುಟ್ಟುಬಿಡ್ತು ಅಂತ. ಕೆಟ್ಟ ಹುಡುಗ ಅಥವಾ ಹುಡುಗಿಯರಿದ್ದರೆ ಮನೇನ ಅವರು ಯಾವುದೇ ವಿಚಾರಕ್ಕೆ ಮನೆಯ ಮರ್ಯಾದೆ, ತಂದೆ ತಾಯಿಯರ ಒಂದು ಗೌರವಕ್ಕೆ
ಬೆಲೆನೇ ಕೊಡದೆ ಇದಕ್ಕೆ ಚ್ಯುತಿ ತರ್ತಕ್ಕಂಥದ್ದು ಅವರ ಜಾತಕದಲ್ಲಿ ಕೇತು ಕೆಟ್ಟಿರೋದಕ್ಕೆ. ಅದೇ ರೀತಿಯಲ್ಲಿ ಒಂದು ಸಮಾಜಕ್ಕೋ, ಒಂದು ಧರ್ಮಕ್ಕೋ, ಒಂದು ರಾಜ್ಯಕ್ಕೋ, ಒಂದು ರಾಷ್ಟ್ರಕ್ಕೋ ಅಥವಾ ಮಾನವೀಯತೆಗೆ ಯಾರು ಕಳಂಕವನ್ನು ಅಥವಾ ಮಸಿಯನ್ನು ಬಳಿತಾರೋ ತರ್ತಾರೋ ಅಂತಹವರ ಜಾತಕದಲ್ಲಿ ಕೇತು ಬಹಳ ಕೆಟ್ಟು ಹೋಗಿರ್ತಾನೆ ಅಂತಕ್ಕಂಥದ್ದಾಗಿ ಆಗುತ್ತೆ. ಮತ್ತು ಜಾತಕದಲ್ಲಿ ಕೇತು ಕೆಟ್ಟರೆ ಅವರು ಬಹಳ ದೊಡ್ಡದಾಗಿ ನಾವು ದೇವತಾ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ವಾಮಾಚಾರಾದಿ ಕೆಟ್ಟ ಪದ್ಧತಿಗಳಲ್ಲಿ ದೇವರನ್ನು ಒಲಿಸಿಕೊಳ್ಳುವುದಕ್ಕೆ ಪ್ರವೃತ್ತರಾಗ್ತಾರೆ. ಸುಮಾರು ಜನ ಇವತ್ತು ವಿಶ್ವಖ್ಯಾತರಾಗಿದ್ದಾರೆ ಆ ಥರ ಮಾಡಿರ್ತಕ್ಕಂಥವ್ರು. ಅದು ನಮ್ಮ ಜನರ ಕಣ್ಣಿಗೆ ಕಾಣ್ತಿಲ್ಲ. ನಂಗೆ ಅದು ಯಾಕೆ ಅಂತದ್ದು ಕೇತುವಿನ ಪ್ರಭಾವ, ಕಲಿಗಾಲ ಅಲ್ವಾ, ಅದೇ ಬಹಳ ಚೆನ್ನಾಗಿ ಕಾಣ್ತಾ ಇದೆ ಜನರಿಗೆ. ವೇಷಭೂಷಣಗಳಿಗೆ, ಭಾಷೆಯ ಒಂದು ಸೊಬಗಿಗೆ, ಅಲಂಕಾರದ ಒಂದು ಪ್ರಿಯತೆಗೆ ನಮ್ಮವರು ಮನಸ್ಸೋತು ಏನು ಮಾಡ್ತಾರೆ ಅಂದರೆ ತತ್ವಗ್ರಾಹಿಗಳಾಗದೆ ಅವರಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಯಾರು ಮಾತಾಡ್ತಾರೋ ಅವರಿಂದೆ ಬಾಲ ಇಟ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದಾಗಿದೆ. ಇದೆಲ್ಲ ಕೇತುವಿನ ಜಾತಕದಲ್ಲೇ ಅಲ್ಲ, ಎಲ್ಲರ ಜಾತಕದಲ್ಲೂ ಕೆಟ್ಟಿರ್ತಕ್ಕಂಥದ್ದಕ್ಕೆ ಇದು ದೊಡ್ಡ ದ್ಯೋತಕ, ಘಂಟಾಘೋಷವಾಗಿ ಹೇಳಬಹುದು. ಆ ರೀತಿಯಾಗಿ ಯಾವುದು ವಾಮಾಚಾರಾದಿಗಳು, ಉತ್ತರ ಕೌಲಾಚಾರಾದಿಗಳು, ಕಾಪಾಲಿಕ ಮತ ಇವೆಲ್ಲದಕ್ಕೂ ಮೂಲಭೂತನಾಗಿ ಕಾರಣೀಭೂತನಾಗಿರ್ತಕ್ಕಂತಹ ಗ್ರಹ ಕೇತು. ಆದ್ದರಿಂದ ಕೇತು ಕೆಟ್ಟರೆ ಇಷ್ಟು ವೃತ್ತಿ ಪ್ರವೃತ್ತಿಗಳು ಅವರಲ್ಲಿ ಉಂಟಾಗುವುದಲ್ಲದೆ ಮಹತಾಗಿರ್ತಕ್ಕಂತಹ ಒಂದು ನೆಲೆ ಇಲ್ಲದೆ ಎಲ್ಲ ಕಡೆ ವೆಗಬ್ಯಾಂಡ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ, ಅಲೆಮಾರಿಯಾಗಿ ಸುತ್ತುವುದಕ್ಕೂ ಕಾರಣ ಜಾತಕದಲ್ಲಿ ಕೇತು ಕೆಟ್ಟಿರೋದು. ಇಂತಹ ಕೇತುವನ್ನು ಹೇಗೆ ಸರಿ ಮಾಡ್ಕೊಳ್ಬೇಕೇನೋ ನೋಡೋ ಪ್ರಯತ್ನವನ್ನು ಮಾಡೋಣ.